सदजम श्रीसहाजं भजेयम् अंजनासूनु सान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टतं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपडुतले श्रीमद्भागवते महापुराणे द्वितीयस्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಶುಕಾಚಾರ್ಯರ ಬಗ್ಗೆ ಪರೀಕ್ಷಿತ್ ಮಹಾರಾಜ ತಾನು ಹೊಗಳಾಯ್ತು. ಹೊಗಳಿ ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗೇನ್ ಪ್ರಶ್ನೆ ಅಂದ್ರೆ, ಈಗ ಹೇಳೋನು ಚೆನ್ನಾಗಿ ಹೇಳ್ಬೋದು, ಆದ್ರೆ ಕೇಳೋರು ಸರಿಯಾಗಿ ಕೇಳ್ಬೇಕಲ್ಲ. ಯಾಕೆಂದ್ರೆ ಈಗ ಕೇಳೋಂತಹ ಪರೀಕ್ಷಿತ್ ಮಹಾರಾಜ ತಾನು ಉಪವಾಸದಲ್ಲಿದ್ದಾನೆ, ಅವನೇನೋ ತಿಂತಾ ಇಲ್ಲ. ಯಾವಾಗ ಉಪವಾಸದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಆಗ ಅವನ ಮನಸ್ಸಾಗ್ಲಿ ಇನ್ಯಾವುದೇ ಬೇರೆ ಇಂದ್ರಿಯಗಳಾಗ್ಲಿ ಅದು ಸರಿಯಾಗಿ ಕೆಲಸ ಮಾಡಲ್ಲ, ಅದು ದುರ್ಬಲ ಆಗಿರುತ್ತೆ ಉಪವಾಸದ ಸಂದರ್ಭದಲ್ಲಿ. ಪರೀಕ್ಷಿತ ಆದ್ರೆ ಉಪವಾಸ ಪ್ರಾಯೋಪವೇಶಕ್ಕೆ ಕೂತಿದ್ದಾನೆ, ಅವನು ವ್ರತ ಹಿಡಿದಿದ್ದಾನೆ, ದೀಕ್ಷಿತನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಎಲ್ಲಾ ಅವನ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೋದು, ಆದ್ರೆ ಅವನ ಒಳಕ್ ಇಳಿಬೇಕಲ್ಲ. ಯಾಕೆ ಅವನು ಉಪವಾಸದಲ್ಲಿದ್ದಾನೆ. ಚೆನ್ನಾಗಿ ತಿಂದು ಆರಾಮಾಗಿದ್ರೆ ಆಗ ತಲೆಗೆ ಏನೇ ಕೊಟ್ರು ಆಹಾರ ಅದು ಹೋಗತ್ತೆ. ಅದರ ಕಿವಿಯ ಮುಖಾಂತರ ತಾನು ಆ ಎಲ್ಲ ವಿಷಯಗಳನ್ನ ಕೇಳಿ ತಾನು ಮನಸ್ಸಿನಲ್ಲಿ ತಾನು ಧರಿಸಬಹುದಿತ್ತು. ಆದ್ರೆ ಅವನು ಉಪವಾಸದಲ್ಲಿ ಇಲ್ಲದೆ ಹೋಗಿದ್ರೆ, ಅದನ್ನ ಉಪವಾಸದಲ್ಲಿ ಇದ್ದಾಗ ಕೇಳೋದ್ ಕಷ್ಟ, ಕೇಳಿದ್ರು ಅದು ತಲೆಗೆ ಹೋಗಲ್ವಲ್ಲ. ಆದ್ರಿಂದ ನಾನು ಹೇಳಿದ ವಿಷಯ ನಿನಗೆ ಮುಟ್ಟೋದೇ ಇಲ್ಲ. ಯಾಕೆಂದ್ರೆ ನಾನು ಹೇಳುವಂತ ವಿಷಯ ತುಂಬಾ ಇದೆ, ಅದೆಲ್ಲ ನಿನ್ನ ಮನಸ್ಸಿನಲ್ಲಿ ಉಳ್ಕೊಳಲ್ಲ, ನಿನ್ನ ಧಾರಣೆ ಮಾಡ್ಲಿಕ್ಕೆ ನಿನಗೆ ಆಗ ಶಕ್ತಿ ಇರಲ್ಲ. ಆಗ ಇದು ಹೇಗಾಗತ್ತೆ ಅಂದ್ರೆ, ಅರಣ್ಯ ರೋದನವತ್ ವ್ಯರ್ಥಮಾಪದ್ಯತೆ. ಅರಣ್ಯ ರೋದನ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಶಬ್ದ. ರೋದನ ಅಂದ್ರೆ ಏನು? ಅಳೋದು ಅಂತ ಅರ್ಥ. ರೋದನ ಅನ್ನೋದಕ್ಕೆ ಅಳೋದು. ಅರಣ್ಯ ರೋದನ ಅಂದ್ರೆ ಎಲ್ಲಳೋದು? ಮನೇಲಲ್ಲ. ಮನೇಲಿ ಹತ್ರ ಸುತ್ತಮುತ್ತ ಜನ ಇರ್ತಾರೆ, ಯಾಕಪ್ಪ ಅಳ್ತಾ ಇದೀಯಾ ಅಂತ ಬಂದು ಕೇಳ್ತಾರೆ. ಆದ್ರೆ ಕಾಡ್ಗೋಗ್ ಅಳ್ತಾ ಕೂತ್ರೆ ಯಾರು ಬರ್ತಾರೆ? ಯಾರು ಸುತ್ತಮುತ್ತ ಇರಲ್ಲ. ಹಾಗಾದ್ರೆ ಅರಣ್ಯ ರೋದನ ಮಾಡಿದ್ರೆ ವ್ಯರ್ಥ. ಯಾಕೆಂದ್ರೆ ಅಲ್ಲಿ ಅಷ್ಟು ಹತ್ರ ಕೂಡ ಕೂಗಿದ್ರು ಕೂಡ ವ್ಯರ್ಥ, ಯಾರು ಹತ್ರಕ್ ಬರಲ್ಲ. ಆದ್ರಿಂದ ಪರೀಕ್ಷಿತ ರಾಜನ ಮುಂದೆ ಅರಣ್ಯ ರೋದನ ಮಾಡಿದ ತರ ಆಯ್ತಿದು. ಹೇಗೆ ಅಲ್ಲಿ ಕಾಡ್ನಲ್ಲಿ ಕೂತ್ಕೊಂಡ್ ಹತ್ರ ಏನು ಉಪಯೋಗ ಇಲ್ವೋ, ಹಾಗೆ ಪರೀಕ್ಷಿತ್ ರಾಜನ ಮುಂದೆ ಇದ್ರೂ ಕೂಡ ಇಲ್ದೇ ಇರೋಂಥ ಇವನು ಏನ್ ಹೇಳಿದ್ರು ಕೂಡ ಉಪಯೋಗ ಇಲ್ಲ. ಯಾಕೆಂದ್ರೆ ಅವನು ಉಪವಾಸದಲ್ಲಿದ್ದಾನೆ ಅಂತ. ಒಳ್ಳೆ ಕಥೆ ಆಯ್ತಲ್ಲ. ಉಪವಾಸದಲ್ಲಿ ಇದ್ದ ಏನು ಶ್ರೇಷ್ಠ ಅಲ್ವಾ ಅಂದ್ರೆ, ಶ್ರೇಷ್ಠ ಇಲ್ಲ ಅಂತಿಲ್ಲ. ಉಪವಾಸವನ್ನ ತಾನು ಮಾಡಿಯೂ ತಾನು ಗ್ರಹಣ ಮಾಡಿ ಎಲ್ಲವನ್ನು ಕೂಡ ತಿಳಿಯುವಂತಹ ಸಾಮರ್ಥ್ಯವನ್ನ ಪಡೆದಿದ್ದಾನೆ ಅಂದ್ರೆ ಅದು ಶ್ರೇಷ್ಠ. ಆದ್ರೆ ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ್ ಅಂತ ಒಂದು ಶಾಸ್ತ್ರದ ಮಾತು ಕೂಡ ಇದೆ. ಅದು ಸುಭಾಷಿತದ ಮಾತು, ಅದು ಶಾಸ್ತ್ರದ ಸುಭಾಷಿತವು ಕೂಡ. ಬುಭುಕ್ಷಿತ, ಹೊಟ್ಟೆ ಹಸಿವಿರೋನಿಗೆ, ಹಸಿವಾದವನಿಗೆ ಏನು ಹೊಳಿಯಲ್ವಂತೆ. ಏನ್ ಅವನಿಗೆ ಏನ್ ಹೇಳಿದ್ರು ಕೂಡ ಹೋಗಲ್ಲ ಅಷ್ಟು ಸರಿಯಾಗಿ. ಹಸಿವು ಇಲ್ದೇ ಇದ್ದಾಗ, ಚೆನ್ನಾಗಿ ಹೊಟ್ಟೆ ತುಂಬಿದಾಗ ಯಾವ ರೀತಿ ಅವನ ವಿಷಯಗಳನ್ನ ಗ್ರಹಣ ಮಾಡ್ತಾನೆ, ಹಾಗ ಅವಾಗ ಆಗಲ್ಲ ಅಂತ. ಅದರಿಂದ ಇಷ್ಟೆಲ್ಲ ಪ್ರಶ್ನೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಮಾಡಿ, ಆದ್ರಿಂದ ಅವ್ರಿಗೇನೋ ಒಂದು ಭಾವನೆ ಬರಬಾರ್ದು ಶುಕಾಚಾರ್ಯರಿಗೆ. ಯಾಕೆ ಹೇಳೋರ್ಗೆ ಒಳ್ಳೆ ಭಾವನೆ ಇರ್ಬೇಕಲ್ಲ. ಅಯ್ಯೋ ಅವರೆಲ್ಲ ಉಪವಾಸದಲ್ಲಿದ್ದಾರೆ, ಅವನು ಪರೀಕ್ಷಿತ, ಇವ್ರಿಗೆ ಹೇಳಿ ಏನು ಉಪಯೋಗ ಅಂತ ಅನಿಸ್ಬಾರ್ದಲ್ಲ. ಅದ್ ಅನಿಸ್ಬಾರ್ದು ಅಂತ ಹೇಳಿ ಪರೀಕ್ಷಿತ್ ರಾಜನೇ ತಾನು ಆ ಪ್ರಶ್ನೆಗೆ ಉತ್ತರ ತಾನೇ ಕೊಟ್ಟು ಬಿಡ್ತಾನೆ. ಶುಕಾಚಾರ್ಯ ಪ್ರಶ್ನೆ ಮಾಡೋ ಅಗತ್ಯನೂ ಇಲ್ಲ, ತಾನೇ ಪರೀಕ್ಷಿತ ಈಗ ಆಗಲ್ಲ ಈ ತರ ಏನ್ ಅಂದ್ಕೊಂಬೇಡಿ ಅಂತ ಗುರುಗಳ ಹತ್ರ ಅಂದ್ರೆ ಶುಕಾಚಾರ್ಯರ ಹತ್ರ ಪರೀಕ್ಷಿತ ಸ್ವಯಂ ಹೇಳ್ತಾ ಇದ್ದಾರೆ. ಅದೇನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ
6ನೆಯ ಶ್ಲೋಕ ಈಗ ಅದನ್ನ ನೋಡೋಣ. ನಮೇ ಸವ ಪರಾಯಂತೆ ಬ್ರಹ್ಮನ್ ಅನಶನಾದಮೇ ಪಿಬತೋಚ್ಯುತ ಪೀಯೂಷಂ ತದ್ವಾಕ್ಯಾತ್ ಧಿವಿನಿಸ್ಸೃತಂ. ಈ ತ್ವತ್ ಅಂತ ಮಾಡ್ಕೊಳ್ಳಿ. ತತ್ತಂದ್ರೂ ಏನ್ ತಪ್ಪಿಲ್ಲ, ಆದ್ರೆ ತ್ವತ್ ಅಂತ ಪಾಠ ಸಿಗೋದ್ ನಮ್ಗೆ. ತ್ವದ್ ವಾಕ್ಯಾಧಿ ವಿನಿಸೃತಂ ಸರಿ ಇದ್ರೆ ಸರಿ, ಏನಾದ್ರು ತಪ್ಪಾಗಿದ್ರೆ. ಇಲ್ಲಿ ಪರೀಕ್ಷಿತ್ತಾಗ ಹೇಳಿದ್ದಿಷ್ಟು ಬ್ರಹ್ಮಜ್ಞಾನಿಗಳೇ ಶುಕಾಚಾರ್ಯರಿಗೆ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾರೆ, ನಾನು ಉಪವಾಸದಲ್ಲಿದ್ದೇನೆ, ನನ್ನ ಇಂದ್ರಿಯಗಳೆಲ್ಲ ತುಂಬಾ ದುರ್ಬಲ ಆಗಿದೆ, ಹಾಗಾಗಿ ನೀವ್ ಹೇಳಿದ ವಿಷಯ ಎಲ್ಲ ನನ್ನಲ್ಲಿ ಇಳಿಯಲ್ಲ ಅಂತ ನೀವು ಭಾವಿಸ್ಲೇಬೇಡಿ. ಯಾಕೆಂದ್ರೆ ನೀವ್ ಹೇಳ್ತಾ ಇರೋ ಮಾತ್ ಯಾರ ಬಗ್ಗೆ? ಭಗವಂತನ ಬಗ್ಗೆ. ಅದು ಕೂಡ ಅಚ್ಯುತನ ಕಥೆ. ಅಚ್ಯುತನ ಕಥೆ ಅಂದ್ರೆ ಏನರ್ಥ? ಯಾರಿಗೆ ಸ್ವಯಂ ಚ್ಯುತಿ ಇಲ್ವೋ, ನಾಶ ಇಲ್ವೋ, ದೇವರಿಗೆ ಎಂದಿಗೂ ನಾಶ ಇಲ್ಲ. ದೇವರ ಪದವಿಗಾಗ್ಲಿ, ದೇವರಿರೋ ಸ್ಥಾನಕ್ಕಾಗ್ಲಿ, ದೇವರನ್ನ ನಂಬಿದವ್ರಿಗಾಗ್ಲಿ ಯಾರಿಗೂ ಅಚ್ಯುತ ನಾಶ ಇರಲ್ಲ. ಆದ್ರಿಂದಲೇ ಅವನ್ಗೆ ಅಚ್ಯುತ ಅಂತ ಕರೆಯೋದು. ಯಾವಾಗ ಆ ಅಚ್ಯುತನ, ಅದಕ್ಕೂ ಅದೇ ಶಬ್ದ ಹಾಕಿದ್ದಾರೆ. ಯಾಕಂದ್ರೆ ಇಂದ್ರಿಯಗಳಿಗೆ ಚ್ಯುತಿ ಅಂದ್ರೆ ದುರ್ಬಲತೆ ಬರಲ್ಲ, ಅಚ್ಯುತ ಆದ್ರಿಂದ. ಅಲ್ದ ಅಚ್ಯುತನ ಕಥೆ ಅಂತಂದ ಮೇಲೆ ಇಂದ್ರಿಯಗಳ ದುರ್ಬಲತೆ ಅನ್ನೋದು ಇಲ್ಲ. ಅಚ್ಯುತ ಕಥಾ ಪೀಯೂಷ, ಆ ಅಚ್ಯುತನ ಕಥೆ ಅನ್ನೋದೇ ಒಂದು ದೊಡ್ಡ ಅಮೃತ. ಅಮೃತವನ್ನ ಕುಡಿದಾಗ ಇಂದ್ರಿಯಗಳಿಗೆ ದುರ್ಬಲತೆ ಬರಲ್ಲ. ಇಂದ್ರಿಯಗಳಿಗೆಲ್ಲ ಒಳ್ಳೆ ಶಕ್ತಿ ಬರುತ್ತೆ. ಯಾಕೆ? ಕುಡಿತಾ ಇರೋದು ಅಮೃತ, ಸಾಮಾನ್ಯ ಅಲ್ಲ. ಏನೋ ವಿಷ ಕುಡಿದ್ರೆ ಹೋಗೇ ಬಿಡ್ಬೇಕು ಆ ಇಂದ್ರಿಯಗಳು, ಪ್ರಾಣನು ಕೂಡ ಹೋಗ್ಬಿಡ್ಬೇಕು. ಆದ್ರೆ ನನ್ನ ಯಾವುದೇ ಇಂದ್ರಿಯಗಳು ತಾವು ಈ ಉಪವಾಸದಿಂದ ನ ಪರಾಯಂತಿ, ಒಳ್ಳೆ ಸತ್ತೋದಾಗ ಒಬ್ಬ ವ್ಯಕ್ತಿ ಹೇಗೆ ಇಂದ್ರಿಯಗಳಿಗತ್ತಲ್ಲ ಏನು ಕೆಲಸ ಮಾಡದೇನೆ, ಆ ತರ ಉಪವಾಸ ಮಾಡಿದಾಗ ಇರತ್ತಾ ಅಂದ್ರೆ ಇಲ್ಲ. ಯಾಕೆ? ಉಪವಾಸ ಮಾಡಿದಾಗ್ಲೂ ನಾನು ಕುಡಿತಾನೆ ಇದ್ದೀನಿ. ಈ ಲೌಕಿಕವಾದದ್ದನ್ನು ಕುಡಿತಾ ಇಲ್ಲ ಅಷ್ಟೇ. ಹಾಲು, ನೀರು ಇದನ್ನೆಲ್ಲ ತಗೊಳ್ತಾ ಇಲ್ಲ ಲೌಕಿಕವಾದದ್ದನ್ನ. ಅವನು ಕುಡಿತಾ ಇರೋದು ಅಲೌಕಿಕವಾದ ಭಗವಂತನ ಕಥೆ ಎಂಬ ಅಮೃತ. ಅಮೃತ ಯಾವಾಗ ಕಿವಿಲ ಹೋಗ್ತಾ ಇದೆಯೋ ಅಲ್ಲಿ ಮುಳುಗಿದ್ರೆ ಆ ಉಪವಾಸದ ಬಾಧೆ ತಟ್ಟಲ್ಲ. ಆಗ ಯಾವುದೇ ಇಂದ್ರಿಯಗಳು ಕೂಡ ದುರ್ಬಲ ಆಗಲ್ಲ. ಅದರಿಂದ ಊಟ ಮಾಡೋದಕ್ಕಿಂತ ಹೆಚ್ಚು ಬಲ ನೀಡುವಂತ ಒಂದು ರಸಾಯನ ಕುಡಿತಾ ಇದ್ದೀನಿ ಅಂತ, ಪಂಚಾಮೃತ ಕುಡಿಯೋ ತರ ಇಲ್ಲಿ ಒಳ್ಳೆ ರಸಾಯನ ಕುಡಿತಾ ಇದ್ದಾನೆ ಪರೀಕ್ಷಿತ್ ರಾಜ. ಅದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಬಿಡಿಸಿದ್ದಾರೆ. ಅಶನಾದಪಿ ಅತಿ ಬಲ ಹೇತು ರಸಾಯನ ಪಾನ. ತಿಂದಾಗ ಏನು ಶಕ್ತಿ ಬರುತ್ತೋ ಅದಕ್ಕಿಂತ ಅನಂತ ಪಟ್ಟ ಶಕ್ತಿ ಬರ್ಲಿಕ್ಕೆ ಕಾರಣವಾಗಿರೋದು ಈ ಭಗವಂತನ ಕಥಾ ಅಮೃತ ಪಾನ. ಹಾಗಾಗಿ ಈ ಅಮೃತ ಪಾನ ಮಾಡೋದ್ರಿಂದ ನನ್ನ ಯಾವುದೇ ಇಂದ್ರಿಯಗಳು ಕೂಡ ವ್ಯಾಕುಲತೆಗೆ ಒಳಗಾಗ್ತಾ ಇಲ್ಲ, ಇನ್ನೂ ಜಾಸ್ತಿ ಬಲ ಬಂದಿದೆ. ಆದ್ರಿಂದ ತ್ವದ್ವಾಕ್ಯಾದ್ ವಿನಿಶ್ಚಿತ, ನಿಮ್ಮ ಮಾತಿನಿಂದ ನಿರಂತರವಾಗಿ ಹೊರಗೆ ಬರ್ತಾ ಇರುವಂತಹ ಈ ಅಮೃತವನ್ನ ಕುಡಿದು ನನ್ನ ಇಂದ್ರಿಯಗಳಿಗೆ ಅತಿಯಾದ ತೃಪ್ತಿ ಆಗೋಗಿದೆ, ಇನ್ನೂ ತೃಪ್ತಿ ಆಗ್ತಾನೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಇಂದ್ರಿಯಗಳ ದುರ್ಬಲತೆ ಶಂಕೆಯಿಂದ ನಾನ್ ಮಾಡ್ತಾ ಇರೋದೆಲ್ಲ ಅರಣ್ಯ ರೋದನ ಆಗ್ಬಿಡ್ತಲ್ಲ, ಕಾಡ್ನಲ್ಲಿ ಹೋಗಿ ಅಳೋ ತರ ಕೂಗೋ ತರ ಆಯ್ತು, ಮುಂದಿದ್ರು ಯಾರಿಗೂ ಉಪಯೋಗ ಆಗ್ತಾ ಇಲ್ವಲ್ಲ ಅಂತ ಹೀಗೆ ಭಾವಿಸೋದೇ ಬೇಡ ಅಂತ. ಅದೆಲ್ಲ ಗುರುಕುಲದಲ್ಲಿ ಹಾಗೆ ಮಾತಾಡೋದಿದೆ. ಈ ಗುರುಗಳು ಶಿಷ್ಯರಿಗೆ ಪಾಠ ಹೇಳ್ತಾ ಇರ್ತಾರೆ. ಗುರುಕುಲದಲ್ಲಿ ಶಿಷ್ಯರು 10 ಜನ 5 ಜನ 3 ಜನ ಪಾಠಕ್ಕೆ ಇರ್ತಾರೆ, ಕೆಲವರು 10 ಜನ 5 ಜನ ಪಾಠಕ್ಕೆ ಹೀಗಿರ್ತಾರೆ. ಹಾಗಿದ್ದಾಗ ಮಾನ್ಯ ದಿವಸ ಒಪ್ಪಿಸ್ಬೇಕು ಶಿಷ್ಯರು. ಗುರುಗಳೇನ್ ಪಾಠ ಹೇಳ್ತಾರೋ ಅದನ್ನ ಒಪ್ಪಿಸ್ಬೇಕು. ಶಾಸ್ತ್ರ ಪಾಠಗಳನ್ನೆಲ್ಲ ಒಪ್ಪಿಸ್ತಾ ಅಂತ ಕ್ರಮ ಇದೆ ಅಲ್ಲ. ಆದ್ರೆ ಮಾನ್ಯ ದಿವಸ ಯಾವ ಶಿಷ್ಯನೂ ಒಪ್ಪಿಸ್ಲಿಲ್ಲ, ಇರೋನು ಒಪ್ಪಿಸ್ಲಿಲ್ಲ, ಒಬ್ಬ ಹೇಳೋನು ಒಬ್ನೇ ಅವನು ಒಪ್ಪಿಸ್ಲಿಲ್ಲ ಅಂದ್ರೆ ಹಾಗೇನ್ ಹೇಳ್ತಾರೆ ಗುರುಗಳು, ಅರಣ್ಯ ರೋದನ ಆಯ್ತಲ್ಲಪ್ಪ, ಯಾಕೆ ಹೀಗ್ ಮಾಡ್ತೀರಿ ಅಂತ. ಸುಮ್ನೆ ಕಾಡ್ನಲ್ಲಿ ಹೋಗಿ ಅಳೋ ತರ ಪರಿಸ್ಥಿತಿ ಆಯ್ತು, ಯಾರು ಕೇಳೋರೇ ಇಲ್ಲ, ನೀವು 3 ಜನ ಕೂತ್ರು ಉಪಯೋಗ ಇಲ್ವಲ್ಲ ಅಂತ, ಅರಣ್ಯ ರೋದನ ಆಯ್ತು ನಂದೆಲ್ಲ ಅಂತ. 3/4 ಗಂಟೆ ಎಲ್ಲ ಹೇಳೋದು, 1 ಗಂಟೆ ಪಾಠ, ಮತ್ತೆ 3 ಸರಿ ಆವೃತ್ತಿ ಬೇರೆ. ಈ ತರ ಎಲ್ಲ ಗುರುಕುಲದಲ್ಲಿ ಪಾಠಕ್ರಮ ಇರುತ್ತೆ. ಮತ್ತೆ ಅದನ್ನೇ ಅಭ್ಯಾಸ ಮಾಡಿಸ್ತಾ ಇರೋದು. ಅಷ್ಟು ಮಾಡಿದ್ರು ಹೇಳ್ತಾ ಇದ್ರೆ ಮಾನ್ಯ ದಿವಸ ಏನ್ ಮಾಡಿ ಅರಣ್ಯ ರೋದನವತ್ತು ಅಂತ ಹಾಗೆ ಹೇಳ್ತಾರೆ.
ಇಲ್ಲಿ ಪರೀಕ್ಷಿತ್ ರಾಜನಿಗೆ ಹಾಗೆ ಇಲ್ಲ. ಅವನು ಒಮ್ಮೆ ತಿಳ್ಕೊಂಡ್ರೆ ಸಾಕು, ಒಮ್ಮೆ ಅವ್ನ ಕಿವಿಗೆ ಹೋಯ್ತಾ ಸರಿಯಾಗಿ ಅವ್ನು ಗ್ರಹಣ ಮಾಡಿ ಇಟ್ಕೊಳ್ತಾನೆ. ಅವನು ಅದನ್ನೆಲ್ಲ ಮತ್ ವಾಪಸ್ ಹಾಗೆ ಹೇಳ್ತಾನೆ. ಅಂತ ಶಕ್ತಿ ಅವನು ರಾಜನಾಗಿ ಅವನು ಒಂದೇ ಸಲಿ ಅವನು ಏಕಪಾಠಿ, ಒಂದ್ಸಲಿ ಕೇಳಿದ್ರೆ ಸಾಕು ಅವ್ನಿಗೆ ಎಲ್ಲ ಹೋಗ್ಬಿಡುತ್ತೆ ತಲೆಗೆ. ಮತ್ತಷ್ಟೇ ಅಲ್ಲ, ಪಾಠ ಹೇಳೋಂತ ಶುಕಾಚಾರ್ಯರು ಹಾಗಿದಾರಲ್ಲ, ಅವ್ರು ಅಷ್ಟು ಚೆನ್ನಾಗಿ ಆ ಭಾಗವತ ರಸವನ್ನ ಅಮೃತದಂತೆ ಅವನು ಕುಡಿಸ್ತಾ ಇದ್ದಾರೆ. ಅವನು ಕುಡಿತಾ ಇದ್ದಾನೆ. ಹಾಗಾದ್ರೆ ಅಮೃತವನ್ನು ಹೇಗೆ ಕೊಡಬೇಕೋ ಆ ರೀತಿಯಲ್ಲೂ ಅವ್ರು ಕೊಡ್ತಾ ಇದ್ದಾರೆ. ಅಮೃತವನ್ನ ಹೇಗೆ ಕೊಟ್ರು ಆಗಲ್ಲ ಅಮೃತ ಕುಡಿಲಿಕ್ಕೆ. ಯಾವ ರೀತಿ ಅಮೃತವನ್ನ ಕೊಡಬೇಕು ಹಾಗೆ ಶುಕಾಚಾರ್ಯರು ಕೊಡ್ತಾ ಇರೋದ್ರಿಂದ ಪರೀಕ್ಷಿತ್ ರಾಜನಿಗೆ ತುಂಬಾ ಸುಲಭ. ಹಾಗಾಗಿ ಉಪವಾಸದಲ್ಲೂ ಕೂಡ ಒಂದನ್ನ ಕುಡಿಬಹುದು ಅಂತಂದ್ರೆ ಅದಕ್ಕೆ ದೇವರು ಮಾಡಿಕೊಟ್ಟ ಅವಕಾಶ ಇದು ಒಂದೇ ಅಂತೆ, ಹರಿಕಥಾಮೃತ ಪಾನ. ಅದನ್ನ ಯಾವುದೇ ಉಪವಾಸ ಇದ್ದಾಗಲೂ ಕೂಡ ಅವಶ್ಯವಾಗಿ ಕುಡಿಬಹುದು ಅಂತ. ಇದನ್ನ ಪರೀಕ್ಷಿತ್ ರಾಜನ ಈ ಮಾತಿನಿಂದ ನಮಗೆ ತಿಳ್ಕೊಳ್ಬಹುದು. ಇದಾದ್ಮೇಲೆ ಮುಂದಕ್ಕೆ ಇಲ್ಲಿ ಅಂದ್ರೆ ಶೌನಕರು ಮತ್ತೆ ಸೂತ ಪುರಾಣಿಕರು, ಇಲ್ಲಿ ಇವರೇನೋ ಸಂವಾದ ನಡೀತಾ ಇದೆ. ಸೂತ ಪುರಾಣಿಕರ ಬಳಿ ಶೌನಕರ ಏನ್ ಪ್ರಶ್ನೆ ಕೇಳಿದ್ದಾರೆ, ಮುಂದೇನಾಯ್ತು? ಇಷ್ಟೆಲ್ಲ ಪರೀಕ್ಷಿತ್ ರಾಜ ಹೇಳಿ ಮಾತನ್ನ ನಿಲ್ಲಿಸ್ತಾನಲ್ಲ, ಮುಂದೇನಾಯ್ತು ತಿಳಿಸ್ಕೊಡಿ ಸೂತ ಪುರಾಣಿಕರೇ ಅಂತ ಇವ್ರು ಶೌನಕರೆಲ್ಲ ಕೇಳ್ತಾರೆ. ಆ ಕೇಳಿದಾಗ ಶುಕಾಚಾರ್ಯ ಆಮೇಲೆ ಏನ್ ಹೇಳಿದ್ರು ಗೊತ್ತಾ? ಹೀಗೆ ಹೇಳಿದ್ರು ಕೇಳಿ ಅಂತ ಹೇಳಿ ಆ ಶೌನಕರ ಮನಸ್ಸಿನಲ್ಲಿದ್ದ ಆ ಪ್ರಶ್ನೆ, ಅಂದ್ರೆ ಇಷ್ಟೆಲ್ಲ ಮಾತಾಡ್ದಲ್ಲ ಪರೀಕ್ಷಿತ್ ಮಹಾರಾಜ, ಶುಕಾಚಾರ್ಯ ಏನ್ ಮಾಡುದು ನಂತರ ಅಂತ ಬೇಕಾಗಿದೆ. ಅಂತ ಒಂದು ಬಹಳ ಕುತೂಹಲಕಾರಿಯಾದ ಅಂಶ ಏನಿದೆ ಅದನ್ನ ಈಗ ಬಿಡಿಸ್ತಾರೆ ಯಾರು? ಸೂತ ಪುರಾಣಿಕರು. ಅದಕ್ಕೆ ಸೂತ ಉವಾಚ ಅಂತ ದಿಢೀರ್ ಅಂತ ಸೂತರ ಬರ್ತಾರೆ. ನಮ್ಗೆ ಅದನ್ನ ಚೆನ್ನಾಗಿ ಭಾಗವತದಲ್ಲಿ ತಿಳ್ಕೊಂಡು ಹೋಗ್ಬೇಕು. ನಮ್ಗೆ ಆ ಅಂಶವನ್ನ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ದಿಢೀರ್ ಪರೀಕ್ಷಿತ ಶುಕಾಚಾರ ಹತ್ರ ಮಾತಾಡ್ತಾ ಇರ್ತಾರೆ, ದಿಢೀರ್ ಅಂತ ಶುಕ ಉವಾಚ ಅಂತ ಬರ್ಬೇಕು. ವಸ್ತುತ ಪರೀಕ್ಷಿತ ರಾಜ ಮಾತಾಡಿದ, ಅದಕ್ಕೆ ಶುಕಾಚಾರ ಉತ್ತರ ಕೊಟ್ರು ಅಂತ ಬರ್ಬೇಕು. ಸೂತರ ಬಂದ್ರೆ ಯಾಕೆ ದಿಢೀರ್ ಅಂತ? ಅಂದ್ರೆ ಇದು ಸಂವಾದದ ಒಳಗಡೆ ಸಂವಾದ. ಈಗ ಭಗವದ್ಗೀತೆ ಇರೋ ತರ ಒಬ್ಬ ಕೃಷ್ಣ ತಾನು ಅರ್ಜುನನಿಗೆ ಹೇಳ್ತಾರ, ಈ ಕಡೆಯಲ್ಲಿ ಸಂಜಯ, ಈ ಕಡೆ ಧೃತರಾಷ್ಟ್ರ, ಹೀಗೆ ಪರಸ್ಪರ ಒಬ್ಬರ ಸಂವಾದ ಒಬ್ರು ನಡೆದ ಘಟನೆ, ಇವರಿಬ್ರು ಮಾತಾಡಿದ್ರು ಅಂತ ಇನ್ನಿಬ್ರು ಮಾತಾಡೋದು, ಅವರಿಬ್ರು ಮಾತಾಡ್ತಾ ಇದಾರೆ ಅಂತ ಇನ್ನೊಬ್ರು ಮಾತಾಡೋದು, ಈ ತರ ಇದು. ಹಾಗಾಗಿ ಮಧ್ಯ ಅವರ ಹೆಸರುಗಳು ಬರುತ್ತೆ. ಈಗ ಶುಕಾಚಾರ್ಯರು ಪರೀಕ್ಷಿತ ರಾಜ ಮಾತಾಡ್ತಾ ಇರೋದು, ಮಧ್ಯದಲ್ಲಿ ಸೂತ ಪುರಾಣಿಕರು ಶೌನಕರು ಸೇರಿ ಅವ್ರು ಮಾತಾಡ್ತಾ ಇದ್ರು, ಇವ್ರು ಹೇಳ್ತಾ ಇದಾರೆ ಅವ್ರ ಬಗ್ಗೆ. ಹಾಗಾಗಿ ಮಧ್ಯಕ್ಕೆ ಸೂತ ಪುರಾಣಿಕರು ಅದನ್ನ ವಿವರಿಸ್ತಾ ಹೋಗ್ತಾ ಇದ್ದಾರೆ. 27ನೇ ಶ್ಲೋಕ. ಸ ಉಪಮಂತ್ರಿತೋ ರಾಜ್ಞಾ ಕಥಯಾಮೀತಿ ಸತ್ಪತೆ ಇಲ್ಲಿ ಕಥಾಯಾಮಿತಿ ಅಂತ ಇದೆ. ಅದು ಕಥಯಾಮಿತಿ ಅಂತ ಬೇಡ, ಕಥಾಯಾಮಿತಿ ಅಂತಿರ್ಲಿ. ಕಥಾಯಾಮಿತಿ ಸತ್ಪತೆ ಬ್ರಹ್ಮರಾತೋ ಭೃಶಂ ಪ್ರೀತೋ ವಿಷ್ಣುರಾತೇನ ಸಂಸದಿ. ಸ ಉಪಾಮಂತ್ರಿತೋ ರಾಜ್ಞ. ಹೀಗೆ ರಾಜನಾದ ಪರೀಕ್ಷಿತ ತಾನು ಉಪಾಮಂತ್ರಿತ. ಉಪಾಮಂತ್ರಣ ಮಾಡೋದೇನು? ಈಗ ಆಮಂತ್ರಣ, ನಿಮಂತ್ರಣ, ಉಪಾಮಂತ್ರಣ ಅಂತೆಲ್ಲ ಅನೇಕ ಶಬ್ದ ಇದೆ. ಎಲ್ಲಾ ಕಡೆ ಆಮಂತ್ರಣ ಅಂತ ಶಬ್ದ ಬಳಸೋ ಹಾಗಿಲ್ಲ, ನಿಮಂತ್ರಣ ಅಂತಾನೂ ಶಬ್ದ ಬಳಸೋ ಹಾಗಿಲ್ಲ. ನಿಮಂತ್ರಣ ಅಂದ್ರೆ ಇವಾಗ ಯಾವ್ದೋ ಶ್ರಾದ್ದ ಕರ್ಮ ಇರತ್ತೆ, ಆ ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣರನ್ನ ಕರೀತಾರೆ, ಅಥವಾ ಈ ಮೊಮ್ಮಗ ಏನಿದ್ದಾನೆ ಅಂದ್ರೆ ದೌಹಿತ್ರ, ಆ ದೌಹಿತ್ರನನ್ನ ಆಹ್ವಾನ ಮಾಡ್ಬೇಕು. ಆಗ ಆಮಂತ್ರಣ ಪತ್ರಿಕೆ ಆಮಂತ್ರಣ ಅಂತ ಹೇಳೋದಲ್ಲ, ಅದಕ್ಕೆ ಬೇರೆ ಅರ್ಥ. ವಿವಾಹ ಸಂದರ್ಭದಲ್ಲಿ ಮದುವೆ ಕರಿಬೇಕಾದ್ರೆ ಆಮಂತ್ರಣ ಪತ್ರಿಕೆ ಅಂತ ಇರುತ್ತೆ, ಅಲ್ಲಿ ನಿಮಂತ್ರಣ ಪತ್ರಿಕೆ ಅಂತ ಮಾಡೋ ಹಾಗಿಲ್ಲ. ಆಮಂತ್ರಣಕ್ಕೂ ನಿಮಂತ್ರಣಕ್ಕೂ ಉಪಾಮಂತ್ರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಅದರಿಂದ ಯಾವ್ಯಾವ ಕಾಲದಲ್ಲಿ ಏನ್ ಶಬ್ದ ಬಳಸ್ಬೇಕು ಅದನ್ನೇ ಬಳಸ್ಬೇಕು. ಇಲ್ಲಾಂದ್ರೆ ಹೋಗಿರೋದ್ ವಿವಾಹಕ್ಕೆ ಕರಿಲಿಕ್ಕೆ ಅಂತ ಅಲ್ಲಿ ನಿಮಂತ್ರಣ ಪತ್ರಿಕೆ ಅಂತ ಕೊಟ್ಟು ಬಂದ್ರೆ ಅದು ಶ್ರಾದ್ದ ಕರೆದಾಗ ಅದು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕು ಅದನ್ನ. ಪ್ರಕೃತ ಉಪಾಮಂತ್ರಣ ಮಾಡಿದ್ದಾನೆ ಪರೀಕ್ಷಿತ್ ರಾಜ, ಆಮಂತ್ರಣ ಅಲ್ಲ. ಭಾಗವತ ಹೇಳಿ ಅಂತ ಆಮಂತ್ರಣ ಪತ್ರಿಕೆ ಕೊಟ್ಟು ಬರ್ಲಿಲ್ಲ. ಅವ್ನು ಕೂತಿದ್ದಾನೆ,
ಮತ್ತೆ ನಿಮಂತ್ರಣನೂ ಮಾಡ್ತಾ ಇಲ್ಲ ಪರೀಕ್ಷಿತ್ ರಾಜ ಶುಕ್ರಾಚಾರ್ಯರಿಗೆ. ಸ ಉಪಾಮಂತ್ರಿತೋ ರಾಜ್ಞ ಅಂತ ಸೂತ ಪುರಾಣಿಕರು ಎಂತ ಗಂಭೀರ ಶಬ್ದವನ್ನು ಬಳಸ್ತಾರೆ. ಸುಮ್ನೆ ಅಲ್ಲ ಶಬ್ದವನ್ನು ಬಳಸೋದು ಕೂಡ. ಉಪಾಮಂತ್ರಣ ಮಾಡಿದ. ಉಪಾಮಂತ್ರಣ ಅಂದ್ರೆ ಏನರ್ಥ ಅಂದ್ರೆ ಸತ್ಕೃತ್ಯ ವ್ಯಾಖ್ಯಾತುಂ ವ್ಯಾಪಾರಿತಃ ಅಂದ್ರೆ ಒಬ್ಬನಿಗೆ ಸತ್ಕಾರ ಮಾಡಿ ಅಂದ್ರೆ ಅವರನ್ನ ಚೆನ್ನಾಗಿ ಹೊಗಳಿ ಅವನಿಗೆ ಒಂದಿಷ್ಟು ದಕ್ಷಿಣೆಗಳನ್ನ ಕೊಟ್ಟು ಅದಾದ್ಮೇಲೆ ಗೌರವ ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡ ನಮ್ಗೆ ಇದನ್ನ ಹೇಳಿ ಅಂತ ಈ ತರ ಮಾಡಿದ್ರೆ ಅದನ್ನ ಉಪಾಮಂತ್ರಣ ಅಂತ ಕರೀತಾರೆ. ಮೊದಲು ಆಮಂತ್ರಣ ಆಗಿರುತ್ತೆ, ಆಮೇಲೆ ಉಪಾಮಂತ್ರಣ ಅಂದ್ರೆ ಸತ್ಕಾರ ಪೂರ್ವಕವಾಗಿ ಎದುರುಗೊಂಡು ಪ್ರಾರ್ಥನೆ ಮಾಡಿ ಇದನ್ನ ಹೇಳಿ ಅಂತ ಕೇಳೋದಿಲ್ಲ, ಇದನ್ನ ಉಪಾಮಂತ್ರಣ ಅಂತ ಕರೀತಾರೆ. ಇದನ್ನ ಪರೀಕ್ಷಿತ್ ಮಹಾರಾಜ ಶುಕಾಚಾರ್ಯರಿಗೆ ಮಾಡ್ತಾರೆ. ಬಹಳ ಸಂತೋಷ ಆಯ್ತು ಶುಕಾಚಾರ್ಯರಿಗೆ. ಅಷ್ಟು ಬಹಳ ಸಂತೋಷ ಆಯ್ತು ಅಂತ ಇಷ್ಟು ಆ ಸಭೆಯಲ್ಲಿ ಕೂತಿದ್ರು. ಇಷ್ಟು ಕೇಳಿದಾಗ ತುಂಬಾ ಸಂತೋಷ ಪಟ್ರು ಪರೀಕ್ಷಿತ ಇಷ್ಟೆಲ್ಲ ಹೇಳಿದ್ದನ್ನ ಕೇಳಿ. ಇದಾದ್ಮೇಲೆ ಏನಾಯ್ತು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದ್ರ ಮುಂಚೆ ಈ ಶ್ಲೋಕದಲ್ಲಿ ರಾಜ್ಞಾ ಕಥಾಯಾಮಿತಿ ಏನ್ ಕೇಳಿದ್ದು, ಯಾಕೆ ಖುಷಿ ಆಯ್ತು ಶುಕಾಚಾರ್ಯರಿಗೆ? ದೇವರ ಹತ್ರ ಹೋಗಿ ಆ ಫಲ ಕೊಡು ಈ ಫಲ ಕೊಡು, ಗುರುಗಳ ಹತ್ರ ಹೋಗಿ ಆ ಫಲವನ್ನ ನೀಡು ಈ ಫಲವನ್ನ ನೀಡು ಅಂತ ಬೇಡೋದಕ್ಕಿಂತ ಅದನ್ನ ನನಗೆ ತಿಳಿಸ್ಕೊಡು, ಈ ಜ್ಞಾನವನ್ನು ಕೊಡು ಅಂತೆಲ್ಲ ಕೇಳಿದ್ರೆ ಅದಿನ್ನೂ ತೃಪ್ತಿಕರ ಅಂತೆ, ದೇವರು ಅದನ್ನ ಇಷ್ಟಪಡ್ತಾರಂತೆ. ಇಲ್ಲಿ ಶುಕಾಚಾರ್ಯರಿಗೆ ಯಾಕೆ ಸಂತೋಷ ಆಯ್ತು ಅಂದ್ರೆ ಕೇಳಿದ್ದೇನು ಪರೀಕ್ಷಿತ್ ರಾಜ, ಕೇಳಿದ್ದಿಷ್ಟೇ ಸತ್ಪತೇಹ ಕಥಾಯಾಮ್, ಸಜ್ಜನರಿಗೆ ಪತಿ ಭಗವಂತ, ಆ ಭಗವಂತನ ಬಗ್ಗೆ ಹೇಳಿ ಕಥೆಯನ್ನ ಅಂತ ಕೇಳಿದ. ದೇವ್ರ ಬಗ್ಗೆ ತಾನೇ ಅತ್ಯಂತ ಸಂತೋಷ. ಯಾಕೆ ಶುಕಾಚಾರ್ಯರು ಕೂಡ ಯಾವಾಗ್ಲೂ ಭಗವಂತರಲ್ಲೇ ಮುಳುಗಿರೋರು. ಆದ್ರಿಂದ ಆ ದೇವರ ಬಗ್ಗೆ ಕೇಳಿದಾಗ ತುಂಬಾ ಸಂತೋಷ ಆಗಿದೆ. ಆ ಸಭೆಯಲ್ಲಿ ಕೇಳಿದವನು ಯಾರು? ವಿಷ್ಣುರಾತ ಪರೀಕ್ಷಿತ. ಹೇಳಲಿಕ್ಕೆ ಹೊರಟವ್ರು ಯಾರು? ಸಂತೋಷ ಪಟ್ಟವ್ರು ಯಾರು? ಬ್ರಹ್ಮರಾತ ಅಂತ ಕರೀತಾರೆ. ಒಬ್ಬನಿಗೆ ವಿಷ್ಣುರಾತ ಅಂತ ಹೆಸರು, ಮತ್ತೊಬ್ಬರಿಗೆ ಬ್ರಹ್ಮರಾತ ಅಂತ ಕರೀತಾರೆ. ಇಲ್ಲಿ ವಿಷ್ಣುರಾತ ಅಂದ್ರೆ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು. ಯಾಕೆ? ವಿಷ್ಣು ಅಂದ್ರೆ ಕೃಷ್ಣ, ಕೃಷ್ಣ ತಾನು ರಕ್ಷಣೆ ಮಾಡಿದ, ಅದರಿಂದ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಕರೀತಾರೆ. ಅದೇ ಅಂದ್ರೆ ವಿಷ್ಣು ರಾತ ಅಂದ್ರೆ ದತ್ತ ಅಂತ ಅರ್ಥ. ಅಂದ್ರೆ ದೇವರೇ ದಾನ ಮಾಡಿದ್ದಂತೆ, ಅಂದ್ರೆ ಪುತ್ರ ಭಿಕ್ಷಾ ಪ್ರದಾನವನ್ನು ಮಾಡಿದ ದೇವರೇ, ಉತ್ತರೆಗೆ ರಕ್ಷಣೆ ನೀಡಿ ಪುತ್ರ ಭಿಕ್ಷೆಯನ್ನ ಕೊಟ್ಟವನು ದತ್ತ, ಅದು ಭಗವಂತ. ಅದರಿಂದ ವಿಷ್ಣು ರಾತ ಅಂದ್ರೆ ವಿಷ್ಣುವಿನಿಂದ ರಾತ ಕೊಡಲ್ಪಟ್ಟವನು ಅಂತ ಅರ್ಥ. ಈ ರೀತಿ ದಾನ ಅನ್ನೋದಕ್ಕೆ ದತ್ತ ಅಂತೇಳಿ ಕೊಟ್ರೆ, ಹಾಗೆ ರಾತ ಅಂದ್ರೆ ಅದೇ ರೀತಿ ಅರ್ಥದಲ್ಲೇ ವಿಷ್ಣುವಿನಿಂದ ಕೊಡಲ್ಪಟ್ಟವನಾದ್ರಿಂದ ವಿಷ್ಣು ರಾತ ಅಂತ ಪರೀಕ್ಷಿತನ ಹೆಸರು. ಆದ್ರೆ ಇಲ್ಲಿ ಈ ಶುಕಾಚಾರ್ಯರಿಗೆ ಬ್ರಹ್ಮರಾತ ಅಂತ ಕರೆದಿದ್ದಾರೆ. ಇವ್ರನ್ನ ಯಾವಾಗ ಕೊಟ್ಟ ಭಗವಂತ ಅಂದ್ರೆ, ಹೌದು ಬ್ರಹ್ಮ ಅಂದ್ರೆ ವೇದವ್ಯಾಸರು, ವೇದವ್ಯಾಸರು ರಾತ ಕೊಟ್ಟ ಅಂತ. ಯಾಕೆ ಜಗತ್ತಿಗೆ ವೇದವ್ಯಾಸರು ಶುಕಾಚಾರ್ಯನ ಕೊಟ್ಟಲ್ಲ, ಭಗವತ್ ರೂಪವಾದ ವೇದವ್ಯಾಸ ರೂಪ ಬ್ರಹ್ಮ, ವಿಶೇಷವಾಗಿ ಬ್ರಹ್ಮನ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ ಬರೆದ್ರು. ಅಂಥ ಪರಬ್ರಹ್ಮನಾದ ಸ್ವಯಂ ವೇದವ್ಯಾಸರು ತಾವು ಶುಕಾಚಾರ್ಯರನ್ನ ರಾತ ಕೊಟ್ಟವರು. ತಪ್ಪಿಲ್ಲ, ಆ ರೀತಿ ಅರ್ಥವನ್ನ ಮಾಡಿದ್ರೆ ಏನ್ ತಪ್ಪಿಲ್ಲ. ಆದ್ರೆ ಮಧ್ವಾಚಾರ್ಯರು ಒಂದು ಪುರಾಣದ ವಾಕ್ಯವನ್ನೇ ಉಲ್ಲೇಖ ಮಾಡ್ತಾರೆ. ಯಾಕಂದ್ರೆ ವೇದವ್ಯಾಸರಿಗೆ ಇದು ಅಭಿಪ್ರೇತನ ಹೀಗರ್ಥ ಹೇಳೋದು ಬ್ರಹ್ಮರಾತ ಶಬ್ದಕ್ಕೆ. ಅದಕ್ಕೆ ಬ್ರಹ್ಮರಾತ ಅನ್ನೋದಕ್ಕೆ ಹೀಗರ್ಥ ಅಂತೆ. ಇದನ್ನ ಬ್ರಹ್ಮ ಪುರಾಣದಲ್ಲಿ ಹೇಳಿದ, ಅದನ್ನ ಮಧ್ವಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ. ಏನು? ಬಾಲೋಪಿ ಸ ಗುರುತ್ವೇನ ಮುನಿಭ್ಯೋ ಬ್ರಹ್ಮಣಾಯತಃ ದತ್ತೋತೋ ಬ್ರಹ್ಮರಾತೇತಿ ನಾಮ ವೈಯಾಸಕೇರಭೂತ್. ಸ್ವಯಂ ವೇದವ್ಯಾಸರೇ ಹೇಳಿದ್ದಾರೆ. ಏನು? ವೈಯಾಸಕಿ ಅಂದ್ರೆ ಈ ವೇದವ್ಯಾಸರ ಪುತ್ರ ಶುಕಾಚಾರ್ಯರೇನಿದ್ದಾರೆ, ಆ ಶುಕಾಚಾರ್ಯರಿಗೆ ಬ್ರಹ್ಮರಾತ ಅಂತ ಯಾಕೆ ಹೆಸರು ಅಂದ್ರೆ ಬ್ರಹ್ಮಣ ಅಂತ ಹೇಳ್ತಾರೆ. ಸ್ವಯಂ ಬ್ರಹ್ಮದೇವರು ತಾವು ಋಷಿ ಮುನಿಗಳಿಗೆಲ್ಲ ಇವರನ್ನ ಉಪದೇಶಕರನ್ನ ಕೊಟ್ಟರಂತೆ. ಅಂದ್ರೆ ತಗೊಳ್ಳಿ, ಗುರುಗಳಿಗೆ ತಾನೇ ನೀವು ಕಾಯ್ತಾ ಇದ್ರಿ ಇಷ್ಟು ದಿವಸ, ಎಲ್ಲ ಋಷಿ ಮುನಿಗಳಿಗೆ ನೋಡಿ ಶುಕಾಚಾರ್ಯ ಅನ್ನೋ ಗುರುಗಳನ್ನ ನಿಮಗೆ ಕೊಡ್ತೀವಿ, ಇವರಿಂದ ಎಲ್ಲ ವಿದ್ಯೆಯನ್ನ ಸ್ವೀಕಾರ ಮಾಡಿ ಅಂತ ಬ್ರಹ್ಮದೇವರು ತಾವು ಶುಕಾಚಾರ್ಯರನ್ನ ಎಲ್ಲ ಋಷಿ ಮುನಿಗಳಿಗೋಸ್ಕರ ರಾತ ಕೊಟ್ರು ಅಂತ ಅರ್ಥ. ಅಂದ್ರೆ ಬ್ರಹ್ಮದೇವರು ರಾತ ಕೊಟ್ಟಿದ್ರಿಂದ ಇವರಿಗೆ ಬ್ರಹ್ಮರಾತ ಅಂತ ಹೆಸರು. ಅದು ಬಾಲೋಪಿ, ವಸ್ತುತಃ ವಯಸ್ಸು ತುಂಬಾ ಚಿಕ್ಕದು ಯಾರು ಶುಕಾಚಾರ್ಯರು. ಅಲ್ಲಿರೋ ಋಷಿ ಮುನಿಗಳೆಲ್ಲ ತುಂಬಾ ವಯಸ್ಸು ಜಾಸ್ತಿ. ಅಂತ ವೃದ್ಧರಾದವರಿಗೂ ಕೂಡ ಯುವಕರಾದ ಶುಕಾಚಾರ್ಯರು ತಾವು ಉಪದೇಶವನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಶುಕಾಚಾರ್ಯರು ಬಂದ ವಯಸ್ಸು ನಮಗೊತ್ತು.
ಆಪೀಚ್ಯ ಅಂತ ವಯಸ್ಸಿನ ಬಗ್ಗೆನೂ ಕೂಡ ಹಿಂದೆ ಬಂತು. ತುಂಬಾ ಈ ಯೌವನಾವಸ್ಥೆಯನ್ನು ಮೀರಿದವರಲ್ಲ, ಹಿಂದೆನೆ ಇರೋರು ತುಂಬಾ ಅಂಥ ಶುಕಾಚಾರ್ಯರು ಆಗ ಉಪದೇಶ ಕೊಡ್ಲಿಕ್ಕೆ ಬಂದ್ರು ಅಂತ. ಅಂಥ ಬಾಲೋಪಿ ಚಿಕ್ಕವರಾದರೂ ಕೂಡ ವಯಸ್ಸಿನಲ್ಲಿ ಗುರುತ್ವೇನ ಗುರುಸ್ಥಾನವನ್ನ ಬ್ರಹ್ಮದೇವರು ಆ ಮುನಿಗಳಿಗೋಸ್ಕರ ಕೊಟ್ಟು ಶುಕಾಚಾರ್ಯ ನಿಲ್ಲಿಸಿದ್ರಲ್ಲ, ಅದಕ್ಕೋಸ್ಕರ ವೈಯಾಸಕಿ ಅಂತಂದ್ರೆ ಈ ವೇದವ್ಯಾಸರ ಮಗ. ಅದು ವ್ಯಾಸ ಹೋಗಿ ವೈಯಾಸಕಿ ಅಂತ ಆಗತ್ತೆ, ವ್ಯಾಸ ಶಬ್ದ ಹೋಗಿ ವೈಯಾಸಕಿ ಅಂತ. ಅದು ವೇದವ್ಯಾಸ ಪುತ್ರ ಅಂದ್ರೆ ಶುಕಾಚಾರ್ಯಲ್ಲಿ ಬಳಸಿರುವಂತಹ ಶಬ್ದ. ಹೀಗೆ ಬ್ರಹ್ಮಪುರಾಣದ ಆಧಾರದಲ್ಲಿ ಇದನ್ನ ಹೇಳಿದ್ದಾರೆ. ಕೆಲವರೆಲ್ಲ ಏನ್ ಮಾಡುದು, ಬ್ರಹ್ಮಜ್ಞಾನ ನೀಡ್ತಾರೆ, ಆದ್ರಿಂದ ಬ್ರಹ್ಮರಾತ ಅಂತ ಶುಕಾಚಾರ್ಯಗೆ ಹೆಸರು. ಕೆಲವರು ಬ್ರಹ್ಮರಾತ ಅನ್ನೋ ಶಬ್ದಕ್ಕೆ, ಬ್ರಹ್ಮ ಅಂದ್ರೆ ವೇದದ ಅರ್ಥ ಹೇಳೋದು ಭಾಗವತವನ್ನ ರಾತ ಕೊಟ್ಟವರು, ಆದ್ರಿಂದ ಶುಕಾಚಾರ್ಯರಿಗೆ ಬ್ರಹ್ಮರಾತ ಅಂತ ಹೆಸರು ಅಂತ. ಇದೆಲ್ಲ ತಪ್ಪು ಅಂತ ನಿಜವಾಗಿ ಹಾಗೇನ ಅರ್ಥ ಮಾಡೋ ಹಾಗಿಲ್ಲ. ಬ್ರಹ್ಮರಾತ ಅನ್ನೋ ಶಬ್ದಕ್ಕೆ ಅದು ಸುಂದರವಾದ ಅರ್ಥನೇ ನಿಜ. ಆದ್ರೆ ವೇದವ್ಯಾಸರಿಗೆ ಪುರಾಣದಲ್ಲಿ ತಾವೇ ವಿವರಿಸಿ ಆ ಬ್ರಹ್ಮರಾತ ಶಬ್ದ ನಿಜವಾಗಿ ಯಾಕೆ ಅರ್ಥ ಅಂತ ಅವರ ಮನಸ್ಸೇನೋ ಅಭಿಪ್ರಾಯ ಹೇಳ್ಬೇಕಲ್ಲ. ನಮ್ಗೇನೋ ಚೆನ್ನಾಗ್ ಅನ್ಸಿದೆ ಅಂತ ಒಂದ್ ಶಬ್ದಕ್ಕೆ ಹೀಗೂ ಅರ್ಥ ಹಾಗೂ ಅರ್ಥ ಅಂತ ಹೇಳೋಂಗಿಲ್ಲ. ಅಂತೂ ಈ ನಿಟ್ಟಿನಲ್ಲಿ ನೋಡಿದಾಗ ಆ ಭಾಗವತ ಪುರಾಣವನ್ನ ಈ ವೈಯಾಸಕಿ ಅಂದ್ರೆ ಶುಕಾಚಾರ್ಯನ ಮುಖಾಂತರ ಮುನಿಗಳಿಗೆ ಗುರುಗಳ ಸ್ಥಾನದಲ್ಲಿ ನಿಲ್ಲಿಸಿ ಕೊಡೋದಕ್ಕೋಸ್ಕರ ಏನು ಆ ಬ್ರಹ್ಮದೇವರ ಅನುಗ್ರಹ ಆಯ್ತು. ಈ ಕಾರಣದಿಂದ ಅವರಿಗೆ ಬ್ರಹ್ಮರಾತ ಅಂತ ಕರೀತಾರೆ. ಅದು ಏನಂದ್ರೆ ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಕೊಟ್ಟಿದ್ದ ಮೊದಲೇ ಆ ಭಾಗವತ ಪುರಾಣವನ್ನ. ಆ ನಂತರ ಆ ವೇದಕ್ಕೆ ಸಮಾನವಾದ ಆ ಭಾಗವತ ಗ್ರಂಥ ಅದು ಮುಂದಕ್ಕೆ ಹರಿತಾ ಬಂತು. ಹೀಗೆ ಮೂಲ ಪುರುಷರಾಗಿ ಬ್ರಹ್ಮದೇವರಿದ್ದಾರಲ್ಲಿ ಅಂತ ಆ ಪರಂಪರೆಯಲ್ಲಿ ಶುಕಾಚಾರ್ಯರಿಂದ ಕೊನೆಗೆ ಬಂತು. ಆದ್ರಿಂದ ಬ್ರಹ್ಮರಾತ ಅಂತ ಈ ನಿಟ್ಟಿನಲ್ಲಿ ಅವರಿಗೆ ಹೆಸರು ಅಂತ ಈ ರೀತಿನೂ ವಿವರಣೆ ಇಲ್ಲಿ ಮಾಡಲಾಗಿದೆ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 28ನೇ ಶ್ಲೋಕ. ಆಹ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಬ್ರಹ್ಮಣೇ ಭಗವತ್ ಪ್ರೋಕ್ತಂ ಬ್ರಹ್ಮಕಲ್ಪೆ ಉಪಾಗತೆ. ಆಗ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಏನ್ ಹೇಳಿದ್ರು, ಭಾಗವತಂ ನಾಮ ಪುರಾಣಂ, ಭಾಗವತ ಪುರಾಣವನ್ನ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳಿದ್ರು. ಅವನ್ನೆಲ್ಲ ಪ್ರಶ್ನೆ ಕೇಳಿ ನಿಲ್ಲಿಸಾದ ಮೇಲೆ ಉಪಮಂತ್ರಣ ಮಾಡಿದ ಮೇಲೆ ಹೇಳಿದ್ರು. ಬ್ರಹ್ಮ ಸಂಹಿತಂ, ಈ ಭಾಗವತ ಏನು, ಬ್ರಹ್ಮ ಸಂಹಿತಂ ಅಂದ್ರೆ ವೇದಕ್ಕೆ ಸಮಾನ ಅಂತೆ. ಬ್ರಹ್ಮ ಅಂದ್ರೆ ವೇದ ಮಂತ್ರಗಳು, ಅದಕ್ಕೆ ಸಂಹಿತ ಸಮಾನ ಇದು ಅಂತ. ಅಂದ್ರೆ ವೇದ ಯಾವ ರೀತಿ ಆ ವೇದಗಳನ್ನ ಓದ್ದವನಿಗೆ ದೇವರ ಜ್ಞಾನವನ್ನ ತಂದು ಕೊಡುತ್ತೋ, ಹಾಗೆ ಭಾಗವತವನ್ನ ಓದಿದವನಿಗೂ ಆ ವೇದದ ಅರ್ಥ ಏನಿದೆಯೋ ಅದನ್ನೇ ಕೊಡುತ್ತಂತೆ ಈ ಭಾಗವತ. ಅಂದ್ರೆ ವೇದದಲ್ಲಿ ಸಿಗೋ ಅರ್ಥ ಪುರಾಣದಿಂದ, ಅದು ಈ ಪುರಾಣದಿಂದ ಸಿಗತ್ತೆ ಅಂದ್ರೆ ಎಷ್ಟು ದೊಡ್ಡದು ಇದು, ಬಹಳ ಮಹತ್ವ ಇದೆ ಇದಕ್ಕೆ. ಯಾಕಂದ್ರೆ ಅನಂತ ವೇದಗಳನ್ನು ಓದಿ ಅಸಾಧ್ಯವಾದ ಮಾತು, ಅದು ಆಗದೆ ಇರೋ ಮಾತು. ಆದ್ರಿಂದ ವೇದದ ಅರ್ಥ ನಿಜವಾಗಿ ಏನು ಅಂತ ನಮಗೆ ಗೊತ್ತಾಗ್ಲೇ ಇಲ್ಲ ಅನ್ನೋ ದುಃಖ ಇಲ್ಲ. ಯಾಕಂದ್ರೆ ಭಾಗವತವನ್ನು ಓದಿದೀವಿ ಅಂತಂದ್ರೆ ಸಮಗ್ರ ವೇದದ ಅರ್ಥವನ್ನ ತಿಳ್ಕೊಂಡ ಹಾಗೆ. ಆದ್ರಿಂದ ವೇದಕ್ಕೆ ಸಮಾನವಾದ ಈ ಭಾಗವತ ಪುರಾಣವನ್ನ ಶುಕಾಚಾರ್ಯರು ತಾವು ಪರೀಕ್ಷಿತ್ ರಾಜನಿಗೆ ಹೇಳಿದ್ದಾರೆ. ಅದು ಏನಿದು ಭಾಗವತ, ಬ್ರಹ್ಮಣೇ ಭಗವತ್ ಪ್ರೋಕ್ತ, ಮುಂಚೆ ಬ್ರಹ್ಮದೇವರಿಗೆ ಸಾಕ್ಷಾತ್ ಭಗವಂತನೇ ಹೇಳಿದ್ದು. ಯಾವಾಗ, ಬ್ರಹ್ಮಕಲ್ಪೆ ಉಪಾಗತೆ, ಬ್ರಹ್ಮಕಲ್ಪ ಬಂದಾಗ ಭಗವಂತನ ಉಪದೇಶ ಕೊಟ್ಟಿದ್ದು. ಅಂದ್ರೆ ಅರ್ಥ, ಈ ಕಲ್ಪ ಬ್ರಹ್ಮಕಲ್ಪ ಅಂದ್ರೆ ನಾವು ಈ ದ್ವಿಪರಾರ್ಧೆ ಅಂತೆಲ್ಲ ಹೇಳಿ 50 ವರ್ಷ ಬ್ರಹ್ಮದೇವರ ಕಲ್ಪ, ಇದು ಪರಾರ್ಧ ಮತ್ತೆ ದ್ವಿತೀಯ ಪರಾರ್ಧ ಅಂತ 50 ಸೇರಿ ಒಂದು ಈ ಕಲ್ಪ ಅಂತ ಹೇಳ್ತೀವಲ್ಲ, ಬ್ರಹ್ಮಕಲ್ಪ ಅಂತ, ಅದರ ಬಗ್ಗೆ ಎಲ್ಲ ಹೇಳ್ತಾ ಇಲ್ಲ. ಅದು ಬೇರೆ, ಅದಕ್ಕೆ ಪರ ಅಂತ ಹೆಸರು. ಬ್ರಹ್ಮದೇವರ ಆಯುಷ್ಯಕ್ಕೆ ಪರ ಅಂತ ಹೆಸರು, ಅದು ಬೇರೆ. ಇಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ, ಈಗ ಅನೇಕ ಬ್ರಹ್ಮರುಗಳ ಸೃಷ್ಟಿ ಆಗತ್ತೆ, ಅನೇಕ ಬ್ರಹ್ಮರುಗಳು ತಾವು ಲಯವನ್ನ ಹೊಂದುತ್ತಾರೆ. ಅಂದ್ರೆ ಬ್ರಹ್ಮ ಪದವಿಗೆ ಬರೋರು ಬೇಕಾದಷ್ಟು ಜನ ಇರ್ತಾರೆ, ವಾಯು ಪದವಿಗೆ ಬರೋರು ಬೇಕಾದಷ್ಟು ಜನ. ಬ್ರಹ್ಮದೇವರು ಒಬ್ಬರೇ ಅಲ್ಲ, ಅನೇಕ ಬ್ರಹ್ಮದೇವರು ಇದ್ದಾರೆ, ಅನೇಕ ವಾಯುದೇವರು ಇದ್ದಾರೆ. ಒಂದೊಂದು ಕಲ್ಪಕ್ಕೆ ಒಬ್ಬೊಬ್ರು ಇರ್ತಾರೆ. ಹಾಗೆ ಅನೇಕ ಬ್ರಹ್ಮ ಪ್ರಳಯ ಆದ್ಮೇಲೆ
ಈಗ ಇನ್ನೊಂದು ಬ್ರಹ್ಮಕಲ್ಪ ಬರ್ಬೇಕು. ಅಂದ್ರೆ ಒಬ್ಬ ಬ್ರಹ್ಮದೇವರ ಒಂದು ಸಾಧನೆ ಮುಗಿದು ಇನ್ನೊಬ್ಬ ಬ್ರಹ್ಮನ ಸ್ಥಿತಿ ಬರೋವರೆಗೂ ಕೂಡ ಮಧ್ಯಕಾಲ ಏನಿದೆ ಅಲ್ಲಿವರೆಗೆ ಅದು ಬ್ರಹ್ಮಕಲ್ಪ ಅಂತ ಕರೀತಾರೆ ಅಂತ ಇಷ್ಟು. ಕೆಲವರೆಲ್ಲ ಇದಕ್ಕೆ ಅರ್ಥ ಮಾಡಿದ್ರು ಏನಂತ, ಬ್ರಹ್ಮಕಲ್ಪ ಅಂದ್ರೆ ಎಲ್ಲಾ ಕಲ್ಪಗಳಿಗಿಂತ ಮೊದಲನೇ ಕಲ್ಪ, ಅದಕ್ಕೆ ಬ್ರಹ್ಮಕಲ್ಪ ಅಂತ ಹೆಸರು ಅಂತ. ಕೆಲವರು ಸೃಷ್ಟಿ ಪ್ರಾರಂಭ ಆಗುವಂತ ಟೈಮ್ ಇದೆಯಲ್ಲ ಅಂತ ಕಲ್ಪ, ಅದಕ್ಕೆ ಬ್ರಹ್ಮಕಲ್ಪ ಅಂತ ಕರೀತಾರೆ ಅಂತ. ಆದ್ರೆ ಮಧ್ವಾಚಾರ್ಯ ವಿವರಣೆ ಹೀಗಿದೆ, ಯತ್ರ ಬ್ರಹ್ಮಾಂತರ ಉತ್ಪತ್ತಿ ಬ್ರಹ್ಮಕಲ್ಪಸ್ಸ ಏರಿತಃ. ಅಂದ್ರೆ ಒಬ್ಬ ಬ್ರಹ್ಮನಿಗೆ ಮುಕ್ತಿ ಆದ್ಮೇಲೆ ಇನ್ನೊಬ್ಬ ಬ್ರಹ್ಮ ಹುಟ್ಟತಾನಲ್ಲ ಇಲ್ಲಿ, ಅಂಥವನ ಕಾಲ ಏನಿದೆಯಲ್ಲ ಅಂಥ ಕಾಲ ಬ್ರಹ್ಮಕಲ್ಪ ಅಂತ ಅನ್ನಿಸ್ಕೊಳತ್ತೆ ಅಂತ. ಅದಕ್ಕೆ ಒಟ್ಟು ಅಭಿಪ್ರಾಯ ಇಷ್ಟನ್ನ ಹೇಳ್ತಾರೆ ಇಲ್ಲಿ. ಏನ್ ಅಭಿಪ್ರಾಯ ಅಂದ್ರೆ, ಈಗ ಪುರುಷ ಅಂತ ಬ್ರಹ್ಮನಿಗೆ ಒಂದು ಹೆಸರು. ಈ ವಿರಾಟ್ ಪುರುಷ ಅಂದ್ರೆ ದೇವರು ಹೌದು, ಇವನು ಬ್ರಹ್ಮದೇವರು ಹೌದು. ಆ ವಿರಾಟ್ ಪುರುಷನಿಗೆ ವಾಸುದೇವ ರೂಪಿ ಪರಮಾತ್ಮ ಭಾಗವತವನ್ನು ಉಪದೇಶ ಮಾಡ್ತಾರೆ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಮೊದಲು ಈ ಬ್ರಹ್ಮಾಂಡದ ಹೊರಗಡೆನೆ ಒಂದು ಉಪದೇಶ ಪಡ್ಕೊಂಡಿರ್ತಾರೆ ವಾಸುದೇವ ರೂಪಿ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮಾಂಡದ ಒಳಗಡೆ ಮತ್ತೆ ಚತುರ್ಮುಖ ಬ್ರಹ್ಮದೇವರು ಹುಟ್ಟುತ್ತಾರೆ, ಅಂದ್ರೆ ಅವತರಿಸ್ತಾರೆ. ಆಗ ಪದ್ಮನಾಭ ರೂಪಿ ಪರಮಾತ್ಮನಿಂದ ಪುನಃ ಅದನ್ನೇ ಉಪದೇಶ ಪಡ್ಕೊಳ್ತಾರೆ. ಅದರಿಂದ ಇಲ್ಲಿ ಎರಡನ್ನೂ ಬ್ರಹ್ಮಕಲ್ಪ ಅಂತ ತಗೊಳ್ಬೇಕು. ಬರೀ ಒಂದು ಮಾತ್ರ ಬ್ರಹ್ಮಕಲ್ಪ ಅಂತ ಅಷ್ಟೇ ತಗೊಂಡ್ರೆ ಇದನ್ನ ಕೂಡಿಸ್ಲಿಕ್ಕೆ ಬರಲ್ಲ. ಬ್ರಹ್ಮಾಂಡದ ಒಳಗಡೆ ಪದ್ಮನಾಭ ರೂಪಿ ಪರಮಾತ್ಮನಿಂದ ಬ್ರಹ್ಮದೇವರು ತಾವು ಉಪದೇಶ ಪಡ್ಕೊಂಡ್ರು ಅನ್ನೋ ಅಂಶವನ್ನೆಲ್ಲ ಕೂಡಿಸ್ಲಿಕ್ಕೆ ಬರಲ್ಲ. ಆದ್ರಿಂದ ಆ ಅಂಶವನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಬ್ರಹ್ಮಾಂತರೋತ್ಪತ್ತಿ, ಇನ್ನೊಬ್ಬ ಬ್ರಹ್ಮ ಬರೋವರೆಗೂ ಇರುವಂತಹ ಬ್ರಹ್ಮಕಲ್ಪ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನೊಬ್ಬ ಬ್ರಹ್ಮ ಅಂದ್ರೆ ಬ್ರಹ್ಮಾಂಡದ ಹೊರಗಡೆ ಇತ್ತು, ಬ್ರಹ್ಮಾಂಡದ ಒಳಗಡೆ ಬರುವಂತ ಏನು ಬ್ರಹ್ಮ ಇದ್ದಾರೆ ಅದನ್ನು ತಗೊಂಡು ಈ ಕಲ್ಪವನ್ನ ಇಲ್ಲಿ ವಿವಕ್ಷೆ ಮಾಡಿದ್ದಾರೆ, ಹೇಳಲಿಕ್ಕೆ ಹೊರಟಿದ್ದಾರೆ. ಅದು ಇಷ್ಟು ಈ ಶುಕಾಚಾರ್ಯರು ತಾವು ಈ ಭಾಗವತ ಪುರಾಣ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಷ್ಟರಲ್ಲಿ ಆ ಕ್ರಮ ಎಲ್ಲೆಲ್ಲಿಂದ ಭಾಗವತ ಬಂತು ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿದ್ರಲ್ಲಿ. ಆ ವಿಸ್ತಾರ ಅನ್ನೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮುಂದೆ ವಿವರಣೆ ಮಾಡಿದಾಗ ಗೊತ್ತಾಗುತ್ತೆ. ನಮ್ಗೆ ಈಗ ಚಿಕ್ಕದ ಅನ್ನಿಸ್ಬೋದು, ಅದೇ ಬಹಳ ವಿಷಯ ಇದರಲ್ಲಿದೆ. ಇದಾಗಿ ಕೊನೆಗೆ ಈ ಅಧ್ಯಾಯದ ಶ್ಲೋಕ, ಇದನ್ನ ನಾಳೆ ದಿವಸ ನೋಡೋಣ, 29ನೇ ಶ್ಲೋಕ. ಇದಾಗಿ ನಾವು 2ನೇ ಸ್ಕಂದ ಮುಕ್ತಾಯ ಹಂತಕ್ಕೆ ಬರ್ತಾ ಇದೀವಿ. 8ನೇ ಅಧ್ಯಾಯ ಆಯ್ತು ಅಂದ್ರೆ ಇದು 9 ಮತ್ತೆ 10 2 ಅಧ್ಯಾಯ ಆಯ್ತು ಅಂತ ಆದ್ರೆ ಆಗ 2ನೇ ಸ್ಕಂದ ಮುಕ್ತಾಯ ಆಗತ್ತೆ. ಹಾಗಾಗಿ ಈ ಅಧ್ಯಾಯ ಮುಗಿಯಿತು ಅಂದ್ರೆ ಇದು 2 ಅಧ್ಯಾಯಗಳು ಮಾತ್ರ. ಆಮೇಲೆ 2ನೇ ಸ್ಕಂದ ಮುಕ್ತಾಯ ಮಾಡಿ 3ನೇ ಸ್ಕಂದಕ್ಕೆ ಹೋಗ್ಬೋದು. ಅಂತೂ ಇಲ್ಲಿ ಈ ಕೊನೆ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರ್ಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂರ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.